ಆರಾಮಾಗಿ ರೀಲ್ಸ್ ಮಾಡಿಕೊಂಡು ಸುತ್ತಾಡಿಕೊಂಡು ಜಿಮ್ ಮಾಡ್ಕೊಂಡಿದ್ದಂತಹ ನಟಿ ಕೃಷಿ ತಾಪಂಡ ಒಂದು ದಿನ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡ್ರು. ಅದೇ ಅರವಿಂದ್ ರೆಡ್ಡಿ ಅವರೊಂದಿಗಿನ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿ ಇದ್ದಂತಹ ವಿಚಾರಕ್ಕೆ. ಅದಾದ ಮೇಲೆ ವೈಶಾಖ್ ವಿಚಾರ. ಈತ ಕೃಷಿ ತಾಪಂಡ ಗೆಳೆಯ ಅರವಿಂದ್ ರೆಡ್ಡಿಗೆ ಪತ್ರ ಬರೆದು ಬೆದರಿಕೆ ಹಾಕಿ ಜೈಲು ವಾಸವನ್ನ ಅನುಭವಿಸಿ ಬಂದಿದ್ದಾತ. ಎಲ್ಲವೂ ಗೊಂದಲಮಯ. ಇದೆಲ್ಲ ಜಂಜಾಟ ಬಿಟ್ಟು ಕ್ಷೇಮವನಕ್ಕೆ ಹೋಗಿ ಬರೋಣ, ಆ ಬಳಿಕವಾದರೂ ಲೈಫ್ ಶಾಂತವಾಗಿರುತ್ತಾ ಅಂತ ಕೃಷಿ ನಿರ್ಧಾರ ಮಾಡಿದ್ರು. ಆದರೆ ಕ್ಷೇಮವನದಲ್ಲಿ ನೆಮ್ಮದಿಯಾಗಿ ಕಾಲ ಕಳೆಯುತ್ತಿದ್ದಾಗಲೇ ಬರಸಿಡಿಲಿನಂತೆ ಬಂದದ್ದು ವೈಶಾಖ್ ಸಾವಿನ ಸುದ್ದಿ. ಅದರಲ್ಲೂ ಕೃಷಿ ತಾಪಂಡ ಮನೆಯಲ್ಲಿಯೇ. ಮುಗಿತು ನನ್ನ ಕತೆ ಅಂತ ತಲೆ ಚಚ್ಚಿಕೊಂಡು ಓಡಿ ಬಂದ್ರು ಕೃಷಿ. ಸದ್ಯ ಪೊಲೀಸರು ಆ ಕೇಸ್ನ ತನಿಖೆ ನಡೆಸುತ್ತಿದ್ದಾರೆ. ಇದರ ನಡುವೆ ಕೃಷಿ ತಾಪಂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸಾಲು ಪೋಸ್ಟ್ ಹಾಕಿದ್ದಾರೆ. ಭಿಕ್ಷೆ ಬೇಡ್ತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಎಂದಿದ್ದಾರೆ. ಹಾಗಾದ್ರೆ ಕೃಷಿ ತಾಪಂಡ ಮನವಿ ಏನು ಅನ್ನೋದು ಇಲ್ಲಿದೆ. ನಾನು ಈ ರೀತಿ ಬರೆಯಬೇಕಾಗುತ್ತೆ ಅಂತ ಎಂದಿಗೂ ಊಹಿಸಿರಲಿಲ್ಲ. ಇದನ್ನ ಬರೆಯಲು ಅಥವಾ ಇದನ್ನ ಜಗತ್ತಿಗೆ ತಿಳಿಸಲು ನನಗೆ ಶಕ್ತಿ ಅಥವಾ ಮಾನಸಿಕ ಶಕ್ತಿ ಇಲ್ಲ. ಇಂತಹ ಸಮಯದಲ್ಲಿ ನಾನು ಮಾಡಲು ಬಯಸದ ಕೊನೆಯ ಕೆಲಸವೆಂದರೆ ಸಾರ್ವಜನಿಕ ಹೇಳಿಕೆ ನೀಡುವುದು. ಆದರೆ ನನ್ನ ಮೇಲೆ, ನನ್ನ ಸ್ನೇಹಿತರ ಮೇಲೆ ಮತ್ತು ನಮ್ಮ ಕುಟುಂಬಗಳ ಮೇಲೆ ಹೇರಲಾದ ಅಪಾರ ಒತ್ತಡ, ನಿರಂತರ ಊಹಾಪೋಹಗಳು ಮತ್ತು ಪದೇ ಪದೇ ಕೇಳಲಾಗುವ ಪ್ರಶ್ನೆಗಳಿಂದಾಗಿ ನಾನು ಹಾಗೆ ಮಾಡ್ತಾ ಇದ್ದೇನೆ. ಊಹಿಸಲಾಗದ ನಷ್ಟದಿಂದ ಬದುಕುಳಿಯಲು ನಾವು ಪ್ರಯತ್ನಿಸ್ತಾ ಇರುವ ಸಮಯದಲ್ಲಿ ಅದನ್ನು ವಿವರಿಸಲು ನಾವು ನಿರೀಕ್ಷಿಸಲ್ಪಡುತ್ತೇವೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನ ನಾನು ಎಂದಿಗೂ ಊಹಿಸದ ರೀತಿಯಲ್ಲಿ ಬದಲಾಯಿಸಿವೆ. ನಡೆದ ಎಲ್ಲದರ ಜೊತೆಗೆ ನನ್ನ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದ ಒಬ್ಬ ವ್ಯಕ್ತಿಯನ್ನ ನಾನು ಕಳೆದುಕೊಂಡಿದ್ದೇನೆ. ನನ್ನೊಂದಿಗೆ ನಿಂತು ನನ್ನನ್ನ ರಕ್ಷಿಸಿ ನನ್ನನ್ನ ದಯೆಯಿಂದ ನೋಡಿಕೊಂಡ ವ್ಯಕ್ತಿ. ಅವರನ್ನ ಕಳೆದುಕೊಂಡಿರುವುದು ಪದಗಳಿಂದ ವರ್ಣಿಸಲಾಗದಷ್ಟು ಶೂನ್ಯವನ್ನ ಬಿಟ್ಟಿದೆ. ಈ ನಷ್ಟವನ್ನ ನಾನು ಎಂದಾದರೂ ನಿಜವಾಗಿಯೂ ನಿಭಾಯಿಸುತ್ತೇನೆಯೇ ನನಗೆ ಗೊತ್ತಿಲ್ಲ. ನಾನು ಬಹಳ ಸಮಯದಿಂದ ನೋವನ್ನ ಹೊತ್ತುಕೊಂಡಿದ್ದೇನೆ ಮತ್ತು ಈಗ ನಾನು ಮತ್ತೊಂದು ಊಹಿಸಲಾಗದ ನಷ್ಟವನ್ನ ದುಃಖಿಸ್ತಾ ಇದ್ದೇನೆ. ದಾರಿಯುದ್ದಕ್ಕೂ ನಾನು ನನ್ನದೇ ಆದ ತುಣುಕುಗಳನ್ನು ಕಳೆದುಕೊಂಡಂತೆ ಭಾಸವಾಗ್ತಾ ಇದೆ. ಇದನ್ನ ಇನ್ನಷ್ಟು ಕಠಿಣಗೊಳಿಸಿದ್ದು ನನಗೆ ದುಃಖಿಸಲು ಸಮಯ ಅಥವಾ ಸ್ಥಳವೂ ಇಲ್ಲದಿರುವುದು. ಬದಲಾಗಿ ಅವರ ಕುಟುಂಬ, ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರು ಊಹಿಸಲಾಗದ ನಷ್ಟವನ್ನ ನಿಭಾಯಿಸಲು ಪ್ರಯತ್ನಿಸುತ್ತಿರುವಾಗ, ನಿರಂತರ ಊಹಾಪೋಹಗಳು, ಊಹೆಗಳು ಮತ್ತು ಯಾರೊಬ್ಬರ ಸಾವನ್ನ ಕಥೆಯನ್ನಾಗಿ ಪರಿವರ್ತಿಸುವ ಪ್ರಯತ್ನಗಳು ನಡೆಯುತ್ತಿವೆ. ಕೆಲವು ಮಾಧ್ಯಮ ವೇದಿಕೆಗಳು ತಿಳುವಳಿಕೆ ಮತ್ತು ಗೌರವದಿಂದ ವರ್ತಿಸುತ್ತಿದ್ದರೆ ಕೆಲವು ಪ್ರತಿಕ್ರಿಯೆಯನ್ನ ಉಂಟು ಮಾಡುತ್ತಲೇ ಇವೆ. ಮೊದಲ ಪ್ರಶ್ನೆ, ನೀವು ಚೆನ್ನಾಗಿದ್ದೀರಾ ಅಥವಾ ನೀವು ಹೇಗಿದ್ದೀರಿ ಎಂಬುದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಕ್ರಿಯೆ ಏನು ಎಂದಾಗಿರುತ್ತದೆ. ನಾನು ಒಬ್ಬ ವ್ಯಕ್ತಿ ಅಥವಾ ಒಂದು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುತ್ತಿಲ್ಲ. ಬದಲಾಗಿ ಸತ್ಯವನ್ನ ತಿಳಿಯದೆ ಅಥವಾ ತಮ್ಮ ಪ್ರತಿಕ್ರಿಯೆಗಳನ್ನು ಹಿಂದುಳಿದ ಜನರ ಮೇಲೆ ಬೀರುವ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳದೆ ಉತ್ತರಗಳನ್ನು ಹುಡುಕುತ್ತಲೇ ಇರುವ ಯಾರನ್ನಾದರೂ ಉದ್ದೇಶಿಸಿ ಮಾತನಾಡುತ್ತಿದ್ದೇನೆ. ದುಃಖಿಸುತ್ತಿರುವ ಯಾವುದೇ ವ್ಯಕ್ತಿಯು ತಮ್ಮ ನೋವನ್ನು ಸಮರ್ಥಿಸಿಕೊಳ್ಳಬೇಕೆಂದು ಎಂದಿಗೂ ನಿರೀಕ್ಷಿಸಬಾರದು. ನನಗಾಗಿ ಪ್ರಾರ್ಥಿಸುತ್ತಿರುವ, ನನ್ನನ್ನು ಪರಿಶೀಲಿಸುತ್ತಿರುವ, ನನ್ನ ಸ್ನೇಹಿತರ ಮೂಲಕ ಸಂಪರ್ಕಿಸುತ್ತಿರುವ ಮತ್ತು ದಯೆಯಿಂದ ತುಂಬಿದ ಸಂದೇಶಗಳನ್ನು ಕಳುಹಿಸುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ನನಗೆ ಈಗ ಪ್ರತಿಕ್ರಿಯಿಸಲು ಶಕ್ತಿ ಇಲ್ಲದಿರಬಹುದು, ಆದರೆ ನಾನು ನಿಮ್ಮ ಪ್ರೀತಿಯನ್ನ ನೋಡುತ್ತೇನೆ ಮತ್ತು ಅದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೇನೆ. ನಾನು ನನ್ನ ಸ್ನೇಹಿತರಿಂದ ಸುತ್ತುವರೆದಿದ್ದೇನೆ ಮತ್ತು ನನಗೆ ಉಳಿದಿರುವ ಅಲ್ಪ ಶಕ್ತಿಯೊಂದಿಗೆ ನಡೆದ ಎಲ್ಲವನ್ನು ಪ್ರಕ್ರಿಯೆಗೊಳಿಸಲು ಪ್ರಯತ್ನಿಸುತ್ತಿದ್ದೇನೆ. ಮಾಧ್ಯಮಗಳಿಗೆ, ಎಲ್ರಿಗೂ ಅಲ್ಲ, ಮತ್ತು ಊಹಾಪೋಹಗಳನ್ನು ಮುಂದುವರಿಸುವ ಯಾರಿಗಾದರೂ ನಾನು ನನ್ನ ಕೈಗಳನ್ನು ಜೋಡಿಸಿ ದಯವಿಟ್ಟು ನಿಲ್ಲಿಸುವಂತೆ ವಿನಂತಿಸುತ್ತೇನೆ. ದಯವಿಟ್ಟು ಅವರ ಕುಟುಂಬ, ನನ್ನ ಕುಟುಂಬ ಅಥವಾ ನಮ್ಮ ಸ್ನೇಹಿತರಿಗೆ ತೊಂದರೆ ಕೊಡಬೇಡಿ. ದಯವಿಟ್ಟು ಯಾರೊಬ್ಬರ ನಷ್ಟವನ್ನ ಮುಖ್ಯಾಂಶಗಳನ್ನಾಗಿ ಅಥವಾ ಮನರಂಜನೆಯಾಗಿ ಪರಿವರ್ತಿಸಬೇಡಿ. ಮಗನನ್ನ ಕಳೆದುಕೊಂಡ ಕುಟುಂಬವಿದೆ. ಪದಗಳಲ್ಲಿ ವರ್ಣಿಸಲಾಗದಷ್ಟು ಪ್ರೀತಿಸಿದವರನ್ನ ಕಳೆದುಕೊಂಡ ಸ್ನೇಹಿತರಿದ್ದಾರೆ. ಈ ದುಃಖವನ್ನ ಒಂದೊಂದಾಗಿ ಬದುಕಲು ಪ್ರಯತ್ನಿಸುತ್ತಿರುವ ಜನರಿದ್ದಾರೆ.
ದಯವಿಟ್ಟು ಅವರ ಶಾಂತಿಯನ್ನ ಶೋಕಿಸಲು ನಮಗೆ ಘನತೆ ಮತ್ತು ಗೌಪ್ಯತೆಯನ್ನ ನೀಡಿ. ಮಾನಸಿಕ ಆರೋಗ್ಯವು ದುರ್ಬಲವಾಗಿರುತ್ತದೆ, ದುಃಖವು ದುರ್ಬಲವಾಗಿರುತ್ತದೆ. ಪ್ರತಿಯೊಂದು ಅನಗತ್ಯ ಪ್ರಶ್ನೆ, ಪ್ರತಿಯೊಂದು ಊಹೆ, ಪ್ರತಿಯೊಂದು ವದಂತಿ ಮತ್ತು ಪ್ರತಿಯೊಂದು ಶೀರ್ಷಿಕೆಯು ಈ ನಷ್ಟದಿಂದ ಬದುಕುಳಿಯಲು ಪ್ರಯತ್ನಿಸುತ್ತಿರುವ ಜನರ ಮೇಲೆ ಪರಿಣಾಮಗಳನ್ನು ಬೀರುತ್ತದೆ. ನಾನು ಯಾವಾಗಲೂ ನಂಬುವ ಒಂದು ವಿಷಯವಿದ್ದರೆ ಅದು ಇದು: ನೀವು ಯಾರನ್ನಾದರೂ ನಗಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಅವರ ಕಣ್ಣೀರಿಗೆ ಕಾರಣರಾಗಬೇಡಿ. ನೀವು ಯಾರಿಗಾದರೂ ಬದುಕಲು ಒಂದು ಕಾರಣವನ್ನು ನೀಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಅವರು ಭರವಸೆ ಕಳೆದುಕೊಳ್ಳಲು ಕಾರಣರಾಗಬೇಡಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬ, ಸ್ನೇಹಿತರು ಮತ್ತು ನಾವೆಲ್ಲರೂ ದುಃಖಿತರಾಗಲಿ ಎಂದು ನಾನು ಎಲ್ಲರನ್ನ ಕೈಜೋಡಿಸಿ ವಿನಂತಿಸುತ್ತೇನೆ. ದಯವಿಟ್ಟು ದಯೆಯನ್ನ ಆರಿಸಿ. ನಾನು ಇದನ್ನು ನಿಲ್ಲಿಸಲು ಬೇಡಿಕೊಳ್ತಾ ಇದ್ದೇನೆ ಅಂತ ಭಾವನಾತ್ಮಕವಾಗಿ ಪೋಸ್ಟ್ ಮಾಡಿದ್ದಾರೆ.